ರಾಜಧಾನಿಗೆ ಕಾಲಿಡಲಿವೆ ಇಕೋ ಫ್ರೆಂಡ್ಲಿ ಬಿಎಂಟಿಸಿ ಬಸ್. ವಾಯು ಮಾಲಿನ್ಯ ತಡೆಗಾಗಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಉತ್ತೇಜನ ಕೊಡಲಾಗ್ತಾ ಇದೆ. ಬಿಎಂಟಿಸಿಗೆ 100 ಹೆಚ್ಚುವರಿ ಎಲೆಕ್ಟ್ರಿಕ್ ಬಸ್ಗಳ ಸೇರ್ಪಡೆಯಾಗ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯನವರಿಂದ ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ಕೊಡಲಾಗುತ್ತೆ. ಬೆಂಗಳೂರಿನ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಚಾಲನೆ ಕೊಡಲಾಗುತ್ತೆ. ನಾಳೆ ಬೆಳಗ್ಗೆ 10:30ಕ್ಕೆ 100 ನೂತನ ನಾನ್ ಎಸಿ ಎಲೆಕ್ಟ್ರಿಕ್ ಬಸ್ಗಳ ಉದ್ಘಾಟನೆ ಆಗುತ್ತೆ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಟಿಎಂಎಲ್ ಸ್ಮಾರ್ಟ್ ಮೊಬಿಲಿಟಿ ಸಿಟಿ ಲಿಮಿಟೆಡ್ ಕಂಪನಿಯಿಂದ ಖರೀದಿಸಿರುವಂತಹ ಎಲೆಕ್ಟ್ರಿಕ್ ಬಸ್ಗಳಿದು. ಇಕೋ ಫ್ರೆಂಡ್ಲಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಹೆಚ್ಚಿನ ಒತ್ತು ನೀಡೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಕೂಡ. ಈಗಾಗಲೇ ಖರೀದಿಸಿರುವಂತಹ ಎಲೆಕ್ಟ್ರಿಕ್ ಎಸಿ ವಾಹನಗಳು ಸಾಕಷ್ಟು ಒಳ್ಳೆ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಾನ್ ಎಸಿ ಎಲೆಕ್ಟ್ರಿಕ್ ಬಸ್ಗಳನ್ನು ಕೂಡ ಖರೀದಿಸ್ತಾ ಇದೆ ರಾಜ್ಯ ಸರ್ಕಾರ. ಅಂದರೆ ಒಟ್ಟು ಬಿಎಂಟಿಸಿಗೆ ಸೇರ್ಕೊಳ್ಳಲಿದೆ 100 ಹೆಚ್ಚುವರಿ ಎಲೆಕ್ಟ್ರಿಕ್ ಬಸ್ಗಳು. ಇವು ವಾಯು ಮಾಲಿನ್ಯ ತಡೆಯೋದಕ್ಕೆ ಎಲೆಕ್ಟ್ರಿಕ್ ಬಸ್ಗಳು ಉತ್ತೇಜನವನ್ನು ಕೊಡುತ್ತೆ. ರಾಜಧಾನಿಗೆ ಇಕೋ ಫ್ರೆಂಡ್ಲಿ ಬಿಎಂಟಿಸಿ ಬಸ್ಗಳು ಎಂಟ್ರಿ ಆಗ್ತಾ ಇದೆ. ಹೆಚ್ಚು 100 ಎಲೆಕ್ಟ್ರಿಕ್ ಬಸ್ಗಳ ಸೇರ್ಪಡೆ ಆಗ್ತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಬಟ್ ಆದರೆ ಇದರ ಮೇಂಟೆನೆನ್ಸ್ ಅನ್ನು ಕೂಡ ಅಷ್ಟೇ ನೀಟಾಗಿ ಮಾಡಬೇಕಾಗತ್ತೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ಈ ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈ ಬಸ್ಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ 100 ನೂತನ ನಾನ್ ಎಸಿ ಎಲೆಕ್ಟ್ರಿಕ್ ಬಸ್ಗಳ ಉದ್ಘಾಟನೆಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗಾಗಲೇ 100 ಹೊಸ ಬಿಎಂಟಿಸಿ ಬಸ್ಗಳು ಸೇರ್ಕೊಳ್ತಾ ಇದೆ ನಮ್ಮ ಒಂದು ಬಿಎಂಟಿಸಿಗೆ. ಅದು ಎಲೆಕ್ಟ್ರಿಕ್ ಬಸ್ಗಳು, ಈ ಬಸ್ಗಳು ಅನ್ನೋದು ಹೆಗ್ಗಳಿಕೆ. ಇದರ ಮೇಂಟೆನೆನ್ಸ್ ಯಾವ ರೀತಿಯಾಗಿರುತ್ತೆ, ಅದರ ಕಾಸ್ಟ್ ವೈಸ್ ಅನ್ನ ನೋಡೋದಾದ್ರೆ, ಡೀಟೇಲ್ಸ್ ನೋಡೋದಾದ್ರೆ? ಶಿಲ್ಪ, ಖಂಡಿತವಾಗೂ ಬೆಂಗಳೂರಿನಲ್ಲಿ ಪರಿಸರವನ್ನ ಉಳಿಸಬೇಕು, ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸರ್ಕಾರಗಳು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇವೆ. ಈಗಿದ್ದು ಕೂಡ ಪರಿಸರ ಮಾಲಿನ್ಯವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಕಷ್ಟು ಹರಸಾಹಸ ಪಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಮಾರ್ಗಗಳ ಮೂಲಕವಾದರೂ ಕಡಿಮೆ ಮಾಡಬಹುದು, ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಇಡಬಹುದು ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ಅದರಲ್ಲೂ ಸಾರಿಗೆ ಸೇವೆ ಎನ್ನುವಂತ ನಿಟ್ಟಿನಲ್ಲಿ ಹೆಸರು ಪಡೆದುಕೊಂಡಿರುವಂತಹ ಬಿಎಂಟಿಸಿ ಏನಿದೆಯೋ ಆ ಬಿಎಂಟಿಸಿಯ ಬಸ್ಗಳಿಗೆ ಸದ್ಯ ಎಲೆಕ್ಟ್ರಿಕ್ ಬಸ್ಗಳನ್ನ ಸೇರ್ಪಡೆಗೊಂಡು ಈಗಾಗಲೇ ಸಾಕಷ್ಟು ಸೇವೆಯನ್ನ ಎಲೆಕ್ಟ್ರಿಕ್ ಬಸ್ಗಳು ಕೊಡ್ತಿರುವಂತದ್ದು. ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಸದ್ಯ ಈ ವಾತಾವರಣವನ್ನ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಬಿಎಂಟಿಸಿ ಬಸ್ಗಳು ಸಾಕಷ್ಟು ಸಹಕಾರ ಆಗ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಇದೀಗ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಇನ್ನಷ್ಟು ಸೇವೆಯನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗ್ತಿರುವಂತದ್ದು. ಈ ಮೂಲಕವಾಗಿ ಇಕೋ ಫ್ರೆಂಡ್ಲಿ ಬಿಎಂಟಿಸಿ ಬಸ್ಗಳೇನಿದವೋ ಆ ಬಸ್ಗಳು ಇನ್ನಷ್ಟು ಅಂದ್ರೆ 100 ಬಸ್ಗಳನ್ನ ನಾಳೆ ಹೆಚ್ಚುವರಿಯಾಗಿ ಸದ್ಯ ಬೆಂಗಳೂರಿನಲ್ಲಿ ಸಂಚಾರ ಮಾಡಲಿಕ್ಕೆ ಕೂಡ ಅವಕಾಶ ಕೊಡಲಾಗ್ತಾ ಇದೆ. ಈ ಮೂಲಕವಾಗಿ ಖಾಸಗಿ ಕಂಪನಿ ಮೂಲಕವಾಗಿ 100 ಬಸ್ಗಳನ್ನ ಈಗಾಗಲೇ ಖರೀದಿ ಮಾಡಿರುವಂತಹ ರಾಜ್ಯ ಸರ್ಕಾರ ನಾಳೆ ಬೆಂಗಳೂರಿನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು, ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಬೆಂಗಳೂರಿಗೆ ಹೊಸ ಬಸ್ಗಳನ್ನ ಅಂದ್ರೆ ಇಕೋ ಫ್ರೆಂಡ್ಲಿ ಆಗಿರುವಂತಹ ಪರಿಸರ ಮಾಲಿನ್ಯವನ್ನ ತಡಿಲಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ಈ ಒಂದು ಬಸ್ಗಳನ್ನ ನಾಳೆ ಚಾಲನೆ ಕೊಡುವಂತ ಕೆಲಸ ಆಗ್ತಾ ಇದೆ. ಈ ಮೂಲಕವಾಗಿ ಇನ್ನಷ್ಟು ಸಾರಿಗೆ ಬಸ್ಗಳ ಮೂಲಕವಾಗಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಉತ್ತೇಜನ ನೀಡುವಂತಹ ಕೆಲಸ ಮುಂದುವರೆದ ಭಾಗವಾಗಿ ಆಗ್ತದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶಿಲ್ಪ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ನೋಡಿ, ಒಟ್ಟಾರೆಯಾಗಿ 921 ವಿದ್ಯುತ್ ಚಾಲಿತ ಬಸ್ಗಳ ಪೈಕಿ ಮೊದಲ ಹಂತವಾಗಿ 100 ಬಸ್ಗಳು ಸಂಸ್ಥೆಯ ತೆಕ್ಕೆ ಸೇರ್ತಾ ಇವೆ. ಈ ಬಸ್ಗಳಿಗೆ ನಾಳೆ ಚಾಲನೆಯನ್ನು ಕೊಡಲಾಗ್ತಾ ಇದೆ, ಹಸಿರು ನಿಶಾನೆ. ಹಾಗಾಗಿ ರಾಜ್ಯದೆಲ್ಲೆಡೆ ಓಡಾಡಲಿವೆ ಎಲೆಕ್ಟ್ರಿಕ್ ಬಸ್ಗಳು. ವಿಧಾನಸೌಧದ ಮುಂಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಜೊತೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಜಾಯ್ನ್ ಆಗಲಿದ್ದಾರೆ, ಹಸಿರು ನಿಶಾನೆ ತೋರಲಿದ್ದಾರೆ. ಒಟ್ಟಾರೆಯಾಗಿ ಅಂದರೆ ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಅತಿ ಹೆಚ್ಚು ಬಸ್ಗಳು ಅಂದರೆ ಉಳಿದ 821 ಬಸ್ಗಳ ಸೇರ್ಪಡೆ ಕೂಡ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಬಸ್ಗಳನ್ನು ಗುತ್ತಿಗೆ ಆಧಾರದಲ್ಲಿ 12 ವರ್ಷಗಳ ಅವಧಿಗೆ ಪಡೆಯಲಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗಾಗಲೇ 390 ಇವಿ ಬಸ್ಗಳು ಕಾರ್ಯಾಚರಣೆಗೊಳಿಸ್ತಾ ಇದೆ. ಟಾಟಾ ಕಂಪನಿಯ 100 ಬಸ್ ಸೇರ್ಪಡೆ ನಂತರ ಆ ಸಂಸ್ಥೆಗೆ 490ಕ್ಕೆ ಏರಿಕೆ ಆಗಲಿದೆ. ಈಗ ಈ ಒಂದು ಬಸ್ಗಳೇನಿದೆ ಒಂದು ರೀತಿಯಾಗಿ ಯೂಸರ್ ಫ್ರೆಂಡ್ಲಿ, ಅದ್ರ ಜೊತೆಗೆ
ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಮೊದಲ ಅತಿದೊಡ್ಡ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.